ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಸಿಎಂ ಮತ್ತು ಕೇಂದ್ರ ಗೃಹ ಸಚಿವರು ಡಿಜಿ ಐಜಿಪಿಗೆ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಭದ್ರತೆ ನೀಡೋದಕ್ಕೆ ಅವರು ಮನವಿ ಮಾಡಿಕೊಂಡಿರೋದು ಇದೇ ಸಂದರ್ಭದಲ್ಲಿ ಝೆಡ್ ಶ್ರೇಣಿಯ ಭದ್ರತೆ ನೀಡುವಂತ ಮನವಿ ಮಾಡಿಕೊಂಡಿದ್ದಾರೆ. ರೆಡ್ಡಿ ನಾರಾ ಭರತ್ ರೆಡ್ಡಿ ಮತ್ತು ಸಹಚರರಿಂದ ಹತ್ಯೆಗೆ ಯತ್ನ ನಡೆದಿದೆ ಅಂತ ಗಂಭೀರವಾಗಿ ಅವರು ಆರೋಪಿಸ್ತಾ ಇದ್ದಾರೆ. ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಸಿ ಹತ್ಯೆಗೆ ಯತ್ನಿಸಿದ್ದಾರೆ. ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಮೇಲೆ ಕೊಲೆ ಮೊಕದ್ದಮೆಯನ್ನು ದಾಖಲಿಸಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ನನಗೆ ನನ್ನ ಕುಟುಂಬಕ್ಕೆ ಝೆಡ್ ಸೆಕ್ಯೂರಿಟಿಯನ್ನು ಕೊಡಬೇಕಾಗತ್ತೆ ಅಂತ ರೆಡ್ಡಿ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಸಿಎಂಗೆಲ್ಲ ಮತ್ತು ಕೇಂದ್ರ ಗೃಹ ಸಚಿವರಿಗೆಲ್ಲ ಪತ್ರವನ್ನು ಬರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಜಿ ಐಜಿಗೂ ಕೂಡ ಜನಾರ್ದನ ರೆಡ್ಡಿ ಅವರು ಪತ್ರದ ಮುಖಾಂತರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನನಗೆ ಸೆಕ್ಯೂರಿಟಿ ಬೇಕಾಗತ್ತೆ, ಭದ್ರತೆ ಬೇಕಾಗತ್ತೆ ಅಂತ ಖುದ್ದಾಗಿ ಪತ್ರವನ್ನು ಬರೆದಿದ್ದಾರೆ. ಝೆಡ್ ಶ್ರೇಣಿಯ ಭದ್ರತೆಯನ್ನು ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವ್ರು ಮನವಿಯನ್ನು ಮಾಡ್ಕೊಂಡಿರೋದು. ಅಂದ್ರೆ ಈ ಪ್ರಕರಣ ಅವ್ರ ಮನೆ ಮುಂದೆ ನಡೆದಿರೋದ್ರಿಂದ ನನ್ನ ಹತ್ಯೆಗೆ ಯತ್ನಿಸಲಾಗ್ತಾ ಇದೆ ಅಂತ ಒಂದು ಗಂಭೀರವಾದಂತಹ ಆರೋಪವನ್ನ ಭರತ್ ರೆಡ್ಡಿ ಮೇಲೆ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಮತ್ತು ಅವರ ಸಹಚರರಿಂದ ಈ ತರದೊಂದು ಬೆದರಿಕೆ ಇದೆ ಅನ್ನುವಂಥದ್ದೊಂದು ಆರೋಪ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಯಾವ ಥರದ ರಿಪ್ಲೈ ಬರುತ್ತೆ, ಭದ್ರತೆಯನ್ನು ಒದಗಿಸ್ತಾರಾ, ಏನು ಎತ್ತ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇದು ರಾಜಕೀಯ ಒಮ್ಮೊಮ್ಮೆ ಎಲ್ಲಿಂದಲೂ ಎಲ್ಲಿಗೋ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ ಪರಿಸ್ಥಿತಿ. ಬ್ಯಾನರ್ ವಿಚಾರ ಅಂತ ಶುರುವಾಗಿದ್ದು ಈಗ ಜೀವ ಬೆದರಿಕೆ ಇದೆ, ನನಗೂ ನನ್ನ ಫ್ಯಾಮಿಲಿಗೂ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇದೀಗ ಜನಾರ್ದನ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ, ಭದ್ರತೆ ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ? ನೀತಿ, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಹಾಗೂ ಕೇಂದ್ರ ಗೃಹ ಸಚಿವರು ಹಾಗೂ ರಾಜ್ಯ ಗೃಹ ಸಚಿವರು ಸೇರಿದಂತೆ ಡಿಜಿಐಜಿಗೆ ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಅಲ್ಲಿ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರ ನಡುವೆ ಗಲಭೆ ಆಗುತ್ತೆ, ಜೊತೆಗೆ ಗನ್ ಫೈರಿಂಗ್ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನನಗೆ ಪ್ರಾಣ ಬೆದರಿಕೆ ಇದೆ ಎಂಬ ವಿಚಾರವನ್ನ ಇಟ್ಕೊಂಡು ಹೆಚ್ಚಿನ ಒಂದು ಭದ್ರತೆ ನೀಡೋದಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಒಂದು ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರಿಗೂ ಸೇರಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸೇರಿದಂತೆ ಡಿಜಿಐಜಿಗೂ ಕೂಡ ಪತ್ರವನ್ನು ಬರೆದಿರುವಂತದ್ದು. ಅಂದ್ರೆ ಈಗಾಗಲೇ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಸಹಚರರಿಂದ ಹತ್ಯೆಗೆ ಯತ್ನ ನಡೆದಿದೆ ಎಂಬ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಮಾಡಿರುವಂತದ್ದು. ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾಗಿ ಝೆಡ್ ಸೆಕ್ಯೂರಿಟಿಯನ್ನ ಕೊಡಬೇಕು, ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಝೆಡ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಆ ಗಲಭೆಯ ಸಮಯದಲ್ಲಿ ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಸಿ ಹತ್ಯೆಗೂ ಕೂಡ ಯತ್ನಿಸಲಾಗಿದೆ. ಹಾಗಾಗಿ ನನಗೆ ಹೆಚ್ಚಿನದಾಗಿ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಹೆಚ್ಚಿನದಾಗಿ ಭದ್ರತೆ ಬೇಕಾಗಿದೆ. ಹಾಗಾಗಿ ಝೆಡ್ ಸೆಕ್ಯೂರಿಟಿಯನ್ನ ಕೊಡಬೇಕು ಎಂಬ ಮನವಿಯನ್ನ ಮಾಡಿರುವಂತದ್ದು. ಜೊತೆಗೆ ಘಟನೆಗೆ ವಿವರವಾದಂತಹ 5 ಅಂಶಗಳನ್ನ ಅದರಲ್ಲಿ ಯಾವ ಯಾವ ಆಧಾರದ ಮೇಲೆ ಘಟನೆಗಳಾಗಿದೆ, ಅಲ್ಲಿ ಏನೆಲ್ಲ ಆಯ್ತು ಎಂಬ ವಿಚಾರಗಳನ್ನು ಸಂಪೂರ್ಣವಾಗಿ ಪತ್ರದಲ್ಲಿ ಉಲ್ಲೇಖಿಸಿರುವಂತದ್ದು. ಉಲ್ಲೇಖಿಸಿ ವ್ಯಕ್ತಿಗೆ ಅಲ್ಲಿ ಒಬ್ಬ ಕೊಲೆ ಕೂಡ ಆಗಿದೆ. ಆ ಕೊಲೆಗೆ ಆ ಸಾವಿಗೆ ಕಾರಣರಾದಂತಹ ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಅವರ ಮೇಲೆ ಇನ್ನು ಕಾನೂನು ಕ್ರಮಗಳನ್ನ ತಗೊಳ್ಬೇಕು, ಕಾನೂನು ಮೊಕದ್ದಮೆಯನ್ನು ದಾಖಲಿಸಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಝೆಡ್ ಸೆಕ್ಯೂರಿಟಿ ಕೊಡುವಂತೆ ಮನವಿ ಪತ್ರವನ್ನ ಬರೆದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.